ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಆಗುತ್ತಾ ಮೂಡ ಹಗರಣ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅನುಮಾನ ಇದ್ದೇ ಇದೆ. ಯಾಕೆಂದರೆ ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ, ಸಿಎಂಗೆ ಟೆನ್ಷನ್ ತಂದಿದೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ. ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ಅರ್ಜಿಗಳ ವಿಚಾರಣೆ ನಡೀತಾ ಇದೆ. ಎರಡು ಬಹಳ ಮುಖ್ಯವಾದಂತಹ ಅರ್ಜಿಗಳ ವಿಚಾರಣೆಯೂ ಕೂಡ ಆಗಿದೆ. ಹಾಗೆಯೇ ಇದರ ನಡುವೆ ಇನ್ನೊಂದು ಮಧ್ಯಂತರ ಅರ್ಜಿಯ ಸಲ್ಲಿಕೆ ಆಗಿತ್ತು. ಆ ಮಧ್ಯಂತರ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಗಜಾನನ ಭಟ್ ಅವರು ಜಡ್ಜ್ ಆಗಿರುವಂತಹ ಕೋರ್ಟ್ನಲ್ಲಿ ಈಗಾಗಲೇ ಈ ಒಂದು ಅರ್ಜಿಗಳ ವಿಚಾರಣೆಯೂ ಕೂಡ ನಡೆದಿದೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿರುವಂತಹ ಅರ್ಜಿ, ಈ ಅರ್ಜಿಯ ಜೊತೆಗೆ ವಿಚಾರಣೆ ನಡೆಸಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ.ಜೆ. ಅಬ್ರಹಾಂ ಅವರು ಒಟ್ಟಿಗೆ ವಿಚಾರಣೆ ನಡೆಸೋದು ಬೇಡ, ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ರು ಮತ್ತು ಪ್ರತ್ಯೇಕವಾಗಿ ಇದರ ಬಗ್ಗೆ ಆದೇಶವನ್ನು ಮಾಡಿ ಅಂತ ಹೇಳಿದರು. ಈ ಪ್ರಕರಣದಲ್ಲಿ ಈಗ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆನ ಬಹಳಷ್ಟು ಡೀಟೇಲ್ಸ್ ನಿಮಗೆ ನೀಡ್ತಾ ಹೋಗ್ತೀನಿ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸದ್ಯ ಗಜಾನನ ಭಟ್ ಅವರು ಜಡ್ಜ್ ಅವರಿದ್ದಾರೆ. ಸ್ನೇಹಮಯಿ ಕೃಷ್ಣ ಅರ್ಜಿ ಜೊತೆಗೆ ಸೇರಿಸಿ ವಿಚಾರಣೆ ನಡೆಸಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಟಿ.ಜೆ. ಅಬ್ರಹಾಂ ಅವ್ರಿಗೆ ಕೇಳಲಾಗಿತ್ತು. ಟಿ.ಜೆ. ಅಬ್ರಹಾಂ ಅವರು ಕೂಡ ಒಂದು ಸಪರೇಟ್ ಆದಂತಹ ಅರ್ಜಿಯನ್ನು ಹಾಕಿದ್ದಾರೆ. ಒಟ್ಟಿಗೆ ವಿಚಾರಣೆ ನಡೆಸೋದು ಬೇಡ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ರು ಟಿ.ಜೆ. ಅಬ್ರಹಾಂ. ಇದನ್ನು ಒಟ್ಟಿಗೆ ವಿಚಾರಣೆ ನಡೆಸೋದು ಬೇಡ, ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಪ್ರತ್ಯೇಕವಾದಂಥ ಆದೇಶವನ್ನು ಕೊಡಿ ಅನ್ನುವಂತಹ ಒಂದು ವಿನಂತಿಯನ್ನು ಕೋರ್ಟ್ಗೆ ಮಾಡಿದ್ದಾರೆ. ಏನೋ ಗಜಾನನ ಭಟ್ ಅವರ ಮುಂದೆ ಈ ಒಂದು ವಾದ ಪ್ರತಿವಾದವೂ ಕೂಡ ನಡೆದಿದೆ. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೇ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಆಲಂ ಪಾಷಾ ಅವರೊಂದು ಮಧ್ಯಂತರ ಅರ್ಜಿಯನ್ನು ಹಾಕಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಜಡ್ಜ್ ಅವರು, ಇದು ಯಾವ ಕಾರಣಕ್ಕಾಗಿ ಹಾಕಿರುವಂಥದ್ದು, ಈ ಮಧ್ಯಂತರ ಅರ್ಜಿಯ ಉದ್ದೇಶ ಏನು ಅಂತೇಳಿ. ನಾನು ಸರ್ಕಾರದ ಪರವಾಗಿ ಇದ್ದೀನಿ, ನೀವು ಯಾರ ಪರವಾಗಿ ಅರ್ಜಿ ಸಲ್ಲಿಸಿದ್ದೀರಿ ಅನ್ನೋಂಥ ಪ್ರಶ್ನೆಯನ್ನು ಗಜಾನನ ಭಟ್ ಅವರು ಕೇಳಿದಾಗ, ನಾನು ಪ್ರಾಸಿಕ್ಯೂಷನ್ ಪರವಾಗಿದ್ದೀನಿ, ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಆಗುವಂತಹ ನಿಟ್ಟಿನಲ್ಲಿ ನಾನು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀನಿ, ನಿಮ್ಮ ಸ್ಟೇಟಸ್ ಏನು ಅಂತ ತೋರಿಸಬೇಕು ಅನ್ನುವಂತಹ ಅಂಶವನ್ನು ಕೂಡ ಇದೇ ಸಂದರ್ಭದಲ್ಲಿ ಜಡ್ಜ್ ಅವರು ಆಲಂ ಪಾಷಾ ಅವ್ರಿಗೂ ಕೂಡ ಕೇಳಿದ್ದಾರೆ. ಆರೋಪಿನ, ಸಂತ್ರಸ್ತನ ಅಥವಾ ಏನು ನಿಮ್ಮ ಪೊಸಿಷನ್ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ನ್ಯಾಯಾಧೀಶರು. ಇದು ಕೆಳ ಹಂತದ ನ್ಯಾಯಾಲಯ, ಇಲ್ಲಿ ಯಾವ ವಿಚಾರಗಳ ಬಗ್ಗೆ ವಿಚಾರಣೆ ನಡಿಬೇಕು ಅನ್ನುವಂಥದ್ದಕ್ಕೆ ಅವರು ಕೇಳಿದ್ದಾರೆ. ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಪಾಯಿಂಟ್ಔಟ್ ಮಾಡಿದ್ದಾರೆ. ಈ ರೀತಿಯಾಗಿ ಮಧ್ಯಂತರ ಅರ್ಜಿನ ಹಾಕೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ. ಮತ್ತು ಇದುವರೆಗೆ ಯಾವುದೇ ರೀತಿಯ ಆದೇಶ ಕೂಡ ಆಗಿಲ್ಲ. ಆಲಂ ಪಾಷಾ ಅರ್ಜಿಗೆ ನಮ್ಮ ಆಕ್ಷೇಪ ಇದೆ ಅನ್ನುವಂತಹ ಮಾತನ್ನ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪರವಾದಂತಹ ವಕೀಲರು ಈ ಒಂದು ಅಂಶವನ್ನು ಕೂಡ ಹೇಳಿದ್ದಾರೆ. ಲೋಕಲ್ ಸ್ಟ್ಯಾಂಡ್ ಇಲ್ಲದೆ ಮಧ್ಯಪ್ರವೇಶವನ್ನು ಮಾಡಿದ್ದಾರೆ, ಯಾವುದೇ ರೀತಿಯಾದಂತಹ ಒಂದು ಲೋಕಲ್ ಸ್ಟ್ಯಾಂಡ್ ಕೂಡ ಇಲ್ಲದೆ ಅವರು ಮಧ್ಯಪ್ರವೇಶವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಅಂಶವನ್ನು ಇಲ್ಲಿ ಲಕ್ಷ್ಮೀ ಅಯ್ಯಂಗಾರ್ ಅವರು ಪಾಯಿಂಟ್ಔಟ್ ಮಾಡಿದರು. ಮತ್ತು ಆಲಂ ಪಾಷಾ PCR ಅಂದರೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೇಳಿದಾಗ PCR ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಉತ್ತರವನ್ನು ಕೊಡೋದಕ್ಕೆ ವಿಫಲರಾದರು ಆಲಂ ಪಾಷಾ. ಆಲಂ ಪಾಷಾ ಕೇಳಿದರೆ ಪಬ್ಲಿಕ್ ಕಂಟ್ರೋಲ್ ರೂಮ್ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜಡ್ಜರು ಕೂಡ ಈ ರೀತಿಯಾಗಿ ನಿಮಗೆ ಸೆನ್ಸ್ ಇದೆಯಾ, ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಕೋರ್ಟ್ಗೆ ಬಂದಿದ್ದೀರಿ, ಇದೇನು ತಮಾಷೆನಾ, ಪೊಲಿಟಿಕಲ್ ಕಾಮಿಡಿ ಮಾಡಬೇಡಿ ಇಲ್ಲಿ ಬಂದು ಅನ್ನುವಂತಹ ಅಸಮಾಧಾನವನ್ನು, ಬೇಸರವನ್ನು ಹೊರಹಾಕಿದ್ದಾರೆ. ಈ ಪ್ರಕರಣದಲ್ಲಿ ಯಾವ ಕಾರಣಕ್ಕಾಗಿ ಎಂಟ್ರಿ ಆಗಿದ್ದೀರಿ ಅನ್ನೋದನ್ನು ವಿವರಿಸಿ ಅನ್ನುವಂಥದ್ದನ್ನು ಕೂಡ ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ. ಮಧ್ಯಂತರ ಅರ್ಜಿ ಸಲ್ಲಿಸಿದ ವ್ಯಕ್ತಿ ಪಕ್ಷಗಾರ ಆಗೋದಕ್ಕೆ ಅವಕಾಶ ಇಲ್ಲ, ಯಾವುದೇ ಪಕ್ಷದ ಪರವಾಗಿರುವುದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಕೇಳಿದ್ದಾರೆ. ಆಲಂ ಪಾಷಾಗೆ ಲೋಕಲ್ ಸ್ಟ್ಯಾಂಡ್ ಇಲ್ಲ ಅನ್ನುವಂತಹ ವಿಚಾರಗಳ ಆಧಾರವಾಗಿಟ್ಟುಕೊಂಡೇ ಆಲಂ ಪಾಷಾ ಸಲ್ಲಿಕೆ ಮಾಡಿದಂತಹ ಮಧ್ಯಂತರ ಅರ್ಜಿಯನ್ನು ಈಗ ನ್ಯಾಯಾಲಯ ವಜಾ ಮಾಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ಆಲಂ ಪಾಷಾಗೆ ಲೋಕಲ್ ಸ್ಟ್ಯಾಂಡ್ ಇಲ್ಲ ಅನ್ನುವಂತಹ ವಾದವನ್ನು ಮಾಡಿದರು. ಈ ವಿಚಾರವನ್ನು ಕೈಗೆತ್ತಿಕೊಳ್ಬೇಕಾ ಬೇಡವಾ ಅನ್ನುವಂತಹ ಅಂಶ ಇತ್ತು. ಆಲಂ ಪಾಷಾ ಮಧ್ಯಂತರ ಅರ್ಜಿಯನ್ನು ಪರಿಗಣಿಸಬಾರ್ದು ಅನ್ನುವಂತಹ ಒಂದು ಅಂಶವನ್ನು ಕೂಡ ಇಲ್ಲಿ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ಪಾಯಿಂಟ್ಔಟ್ ಮಾಡಿದರು. PCR ಅಂದರೆ ಏನು ಅಂತ ಗೊತ್ತಾಗದೆ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳಿದ್ದಾರೆ. ಆಲಂ ಪಾಷಾ ಅವರು ಕೇಳಿದ್ದಾರೆ. ಆಲಂ ಪಾಷಾ ತಬ್ಬಿಬ್ಬಾಗಿದ್ದಾರೆ, ಏನು ಉತ್ತರವನ್ನು ಕೊಡಬೇಕು ಅನ್ನೋಂಥದ್ದು ಕೂಡ ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಆಲಂ ಪಾಷಾ ಅವರು ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನು ನ್ಯಾಯಾಲಯ ಈಗ ವಜಾ ಮಾಡಿದೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ
ಪ್ರಕರಣ ಇತ್ಯರ್ಥ ಆಗಿಲ್ಲ. ಅಂದರೆ ಕೋರ್ಟ್ ಈ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋದಕ್ಕಿಂತ ಮುಂಚಿತವಾಗಿಯೇ ಖಾಸಗಿ ದೂರಿನ ಆಧಾರದ ಮೇಲೆ ಇಲ್ಲಿ ಈಗ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನ್ಯಾಯಾಲಯ ಯಾವ ಸ್ವರೂಪದಲ್ಲಿ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆಲಂ ಪಾಷಾ ದೂರು ದಾಖಲಿಸೋದಕ್ಕೆ ಅನುಮತಿಯನ್ನು ಕೇಳ್ತಾ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಹೇಳಿದ್ದಾರೆ. ಬದಲಿಗೆ ಕಾನೂನಿನ ಪ್ರಕ್ರಿಯೆ ತಡೆ ಹಿಡಿಯೋದಕ್ಕೆ ಕೋರ್ತಾ ಇದ್ದಾರೆ, ಕಾನೂನಿನ ಪ್ರಕ್ರಿಯೆಯನ್ನು ತಡೆ ಹಿಡಿಯೋದಕ್ಕೆ ಅವರು ಕೋರ್ತಾ ಇದ್ದಾರೆ. ಆಲಂ ಪಾಷಾ ಅರ್ಜಿಯನ್ನು ಇದೇ ಕಾರಣಕ್ಕಾಗಿ ವಜಾ ಮಾಡಲಾಗಿದೆ ಅನ್ನೋಂಥದ್ದನ್ನು ಗಜಾನನ ಭಟ್ ಅವರು, ಜಡ್ಜ್ ಅವರು ಈಗಾಗಲೇ ಆದೇಶವನ್ನು ನೀಡಿರುವಂಥದ್ದು. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದಷ್ಟು ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನನ್ನ ಮುಂದೆ 3 ಆಯ್ಕೆಗಳಿವೆ ಅನ್ನುವಂತಹ ಅಂಶವನ್ನು ಕೂಡ ಗಜಾನನ ಭಟ್ ಅವರು ಈ ಒಂದು ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ಹೇಳಿದ್ದಾರೆ. ಒಂದು ಆರೋಪಿಗೆ ಸಮನ್ಸ್ ಜಾರಿ ಮಾಡಲು ಪ್ರಾಸಿಕ್ಯೂಷನ್ ಅನುಮತಿ ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಂದರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವವರಿಗೆ ಯಾವುದೇ ರೀತಿಯಂಥ ಸಮನ್ಸ್ ಕೊಡಬೇಕಂದ್ರೆ ಪ್ರಾಸಿಕ್ಯೂಷನ್ ಅನುಮತಿ ಬೇಕು, ಪೊಲೀಸರಿಗೆ ತನಿಖೆ ಮಾಡಲು ಪ್ರಾಸಿಕ್ಯೂಷನ್ ಅನುಮತಿ ಬೇಕು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಪೊಲೀಸರಿಗೆ ಹಾಗೆಯೇ ಅರ್ಜಿಯನ್ನು ವಜಾಗೊಳಿಸುವಂತಹ ಅನುಮತಿ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ರೀತಿಯಾಗಿ ಅರ್ಜಿಯನ್ನು ವಜಾಗೊಳಿಸುವಂತಹ ಸಾಧ್ಯತೆ, ಪ್ರಾಸಿಕ್ಯೂಷನ್ಗೆ ಇಲ್ಲದೆ ಹೇಗೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ, ಪ್ರಾಸಿಕ್ಯೂಷನ್ ಇಲ್ಲದೆ ಹೇಗೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಅನ್ನೋದು. ಯಾಕೆಂದರೆ ಇಲ್ಲಿ ಮುಖ್ಯಮಂತ್ರಿಯವರ ವಿರುದ್ಧ ಇರುವಂತಹ ಪ್ರಕರಣ ಆಗಿರುವುದರಿಂದಾಗಿ ಪ್ರಾಸಿಕ್ಯೂಷನ್ನ ಪರ್ಮಿಷನನ್ನು ರಾಜ್ಯಪಾಲರ ಮೂಲಕವಾಗಿ ಪಡ್ಕೊಳ್ಳೇಬೇಕಾಗುತ್ತೆ. ಕಾನೂನಿನ ಒಂದು ಚೌಕಟ್ಟಿನ ಅಡಿಯಲ್ಲಿನೇ ಈ ಪ್ರಕ್ರಿಯೆಗಳು ನಡಿಬೇಕಾಗುತ್ತೆ. ದೂರುದಾರರ ಪರ ವಕೀಲರಿಗೆ ಜಡ್ಜ್ ಅವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ನೀವು ಏನು ಮಾಡ್ತೀರಿ ಅಂದರೆ, ಒಂದು ವೇಳೆ ಈಗ ಅವ್ರಿಗೆ ಸಮನ್ಸ್ ಕೊಡಬೇಕು ಅಥವಾ ಪೊಲೀಸರ ತನಿಖೆಗೆ ಆದೇಶಿಸಬೇಕು, ಇವೇನೇ ಆಗಬೇಕು ಅಂತೇಳಿ ಆದರೂ ಕೂಡ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಸಿಗಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡಬೇಕಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಂದುವರೆದಿದೆ. ಬಹಳ ಮುಖ್ಯವಾಗಿ ಈ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಂಡ್ರೂ ಕೂಡ ಈಗ ವಿಚಾರಣೆ ಕೈಗೆತ್ತಿಕೊಂಡಿರುವಂತಹ ನ್ಯಾಯಾಲಯ ಮುಂದೆ ಏನು ಆದೇಶವನ್ನು ನೀಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ಪಡ್ಕೊಂಡು ಬಂದರೆ, ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂಥ ಅನುಮತಿಯನ್ನು ರಾಜ್ಯಪಾಲರಿಂದ ಪಡ್ಕೊಂಡು ಬಂದರೆ ಆ ಸಂದರ್ಭದಲ್ಲಿ ಸಹಜವಾಗಿಯೇ ಮುಖ್ಯಮಂತ್ರಿಗಳ ಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸೋದಕ್ಕೆ, ತನಿಖೆಯನ್ನು ನಡೆಸೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶಗಳು ಸಿಗ್ತವೆ. ಪೊಲೀಸರು ಆಗ ತನಿಖೆಯನ್ನು ಮಾಡ್ಬೋದು. ಆದರೆ ಇಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಬೇಕಾದ ಅನುಮತಿಯನ್ನು ರಾಜ್ಯಪಾಲರ ಮೂಲಕವಾಗಿ ಪಡ್ಕೊಳ್ಬೇಕಾಗಿದೆ. ಟಿ.ಜೆ. ಅಬ್ರಹಾಂ ಅವರು ಈಗಾಗಲೇ ಒಂದು ಮನವಿಯನ್ನು ರಾಜ್ಯಪಾಲರಿಗೂ ಕೂಡ ಕೊಟ್ಟಿದ್ರು, ಈ ಹಿಂದೆಯೇ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವ್ರಿಗೂ ಕೂಡ ರಾಜ್ಯಪಾಲರು ನೋಟಿಸನ್ನು ಜಾರಿ ಮಾಡಿದರು. ರಾಜ್ಯಪಾಲರು ಕೊಟ್ಟಿದ್ದಂತಹ ನೋಟಿಸ್ಗೆ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ನಡೆಸಿ ಅಲ್ಲೊಂದು ನಿರ್ಧಾರವನ್ನು ಕೈಗೊಂಡು ನಂತರ ರಾಜ್ಯಪಾಲರಿಗೆ ಉತ್ತರವನ್ನು ಕೊಡಲಾಗಿತ್ತು. ಅಷ್ಟೇ ಅಲ್ಲದೆ ನೀವು ಕೊಟ್ಟಿರುವಂತಹ ನೋಟಿಸನ್ನು ಹಿಂಪಡಿಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಯಾವ ಸ್ವರೂಪದಲ್ಲಿ ನಡೆಯುತ್ತೆ, ಕೋರ್ಟ್ ಏನು ಆದೇಶವನ್ನು ನೀಡುತ್ತೆ ಅನ್ನೋಂಥದ್ದು ಬಹಳ ಮುಖ್ಯ ಆಗಿದೆ. ಗಜಾನನ ಭಟ್ ಅವರ ಮುಂದೆ ಈಗ ವಾದ ಪ್ರತಿವಾದ ಮುಂದುವರೆದಿದೆ. ಸ್ನೇಹಮಯಿ ಕೃಷ್ಣ ಹಾಗೆಯೇ ಟಿ.ಜೆ. ಅಬ್ರಹಾಂ ಇಬ್ಬರ ಅರ್ಜಿಗಳು ಕೂಡ, ಇಬ್ಬರ ಖಾಸಗಿ ದೂರುಗಳು ಕೂಡ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿರುವಂಥದ್ದು. ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವ ಆದೇಶವನ್ನು ನೀಡುತ್ತೆ ಅನ್ನೋದರ ಆಧಾರದ ಮೇಲೆ ಮುಖ್ಯಮಂತ್ರಿಯವರಿಗೆ ಈ ಒಂದು ಪ್ರಕರಣ ಎಷ್ಟು ಮಟ್ಟಿಗೆ ಕಂಟಕ ಆಗುತ್ತೆ ಅಥವಾ ಮುಖ್ಯಮಂತ್ರಿಯವರು ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ ಸ್ಪಷ್ಟವಾಗಲಿದೆ.